ನಟಿ ಶೋಭಿತಾ ಶಿವಣ್ಣ ಗಚ್ಚಿಬೋಲಿ ಹೈದರಾಬಾದ್ನ ಪತಿ ನಿವಾಸದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಗೋವಾ ಟ್ರಿಪ್ನಲ್ಲಿ ಪತಿಗೂ ಹಾಗೆ ಶೋಭಿತಾಗೂ ಇಬ್ರಿಗೂ ಮನಸ್ತಾಪಗಳು ಏರ್ಪಾಟಾಗಿತ್ತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಟಿ ಶೋಭಿತಾ ಶಿವಣ್ಣ ಗಚ್ಚಿಬೋಲಿ ಹೈದರಾಬಾದ್ನ ಪತಿ ನಿವಾಸದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಮ್ಮೆಲ್ರಿಗೂ ಗೊತ್ತೇ ಇದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂತಹ ಶೋಭಿತಾ ಶಿವಣ್ಣ ಅವರ ಸಾವು ನಿಜಕ್ಕೂ ಅನುಮಾನಗಳನ್ನ ಹುಟ್ಟಾಕಿದೆ. ಹಾಗಾದ್ರೆ ಈಕೆ ಸಾವಿಗೆ ಕಾರಣ ಆದ್ರೂ ಏನು? ಈಕೆಗೂ ಹಾಗೂ ತನ್ನ ಪತಿಗೂ ಇದ್ದಂತಹ ಒಂದಷ್ಟು ವೈಮನಸ್ಸುಗಳು ಕಾರಣ ಆಗಿತ್ತಾ, ಅಥವಾ ಆಕೆಗೆ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಕೆ ಆತ್ಮಹತ್ಯೆ ಮಾಡ್ಕೊಂಡ್ರ? ನಿಜಕ್ಕೂ ಡಿಪ್ರೆಷನ್ ನಲ್ಲಿದ್ರ ನಟಿ ಶೋಭಿತಾ ಶಿವಣ್ಣ? ಹೀಗೆ ಅನುಮಾನದ ಹುತ್ತವೇ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾದ್ರೆ ನಟಿ ಶೋಭಿತಾ ಶಿವಣ್ಣ ಅವರು ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾದ್ರು ಯಾಕೆ? ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡ್ಕೊಂತ ಹೋಗೋಣ. ನಟಿ ಶೋಭಿತಾ ಶಿವಣ್ಣ ಅವರು ಅನೇಕ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. KGF ಚಾಪ್ಟರ್ 1, ಚಾಪ್ಟರ್ 2, U-Turn, ರಂಗಿತರಂಗ ಈ ತರ ಹಿಟ್ ಆಗಿರುವಂತಹ ಸಿನಿಮಾಗಳಲ್ಲಿ ತನ್ನದೇ ಆದಂತಹ ಒಂದು ಪಾತ್ರವನ್ನ ಮಾಡಿ ಛಾಪು ಮೂಡಿಸಿದಂತಹ ನಟಿ ಶೋಭಿತಾ ಶಿವಣ್ಣ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಟೆಲಿವಿಷನ್ ನಲ್ಲಿ ಅಂದ್ರೆ ಸೀರಿಯಲ್ ಅಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಪಡೆದಿದ್ದಂತಹವರು ನಟಿ ಶೋಭಿತಾ ಶಿವಣ್ಣ ಅವರು. ನಮಗೆ ಗೊತ್ತಿರೋ ಹಾಗೆ ಪ್ರಮುಖ ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ರು. ಬ್ರಹ್ಮಗಂಟು, ಗಾಳಿಪಟ ಈ ರೀತಿಯಾದಂತಹ ಕೆಲವೊಂದು ಸೀರಿಯಲ್ಗಳಲ್ಲಿ ಅವರದ್ದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ರು. ಈ ರೀತಿಯಾದಂತಹ ನಟಿ ಅಂದ್ರೆ ಒಂದು ಗ್ರಾಫ್ ಅನ್ನೇ ನೋಡಿದಂತಹ ನಟಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ನಿಜಕ್ಕೂ ಅದು ನಂಬೋಕೆ ಆಗದೆ ಇರುವಂತಹ ವಿಷಯ ಅಂತ ಹೇಳ್ಬೋದು. ಬೇಕಾದಷ್ಟು ಅವರಿಗೆ ಒಂದು ಸಕ್ಸಸ್ಫುಲ್ ಲೈಫ್ ಇತ್ತು, ಹಾಗೆ ಅವ್ರಿಗೆ ಆದಂತಹ ಒಂದಷ್ಟು ಆಪರ್ಚುನಿಟೀಸ್ ಕೂಡ ಬರ್ತಾ ಇತ್ತು, ಅವ್ರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಅನ್ನ ಹೊಂದಿದ್ರು. ಈ ರೀತಿಯಾದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಂತಹ ನಟಿ, ಕೆರಿಯರ್ ನಲ್ಲಿ ಒಂದು ಪೀಕ್ ಅನ್ನ ನೋಡಿದಂತಹ ನಟಿ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಹೋಗುತ್ತೆ. ನಟಿ ಶೋಭಿತಾ ಶಿವಣ್ಣ ಅವರ ಮೃತದೇಹ ಈಗಾಗಲೇ ಹಾಸನದ ಸಕಲೇಶಪುರ ಅವರ ಗ್ರಾಮಕ್ಕೆ ತಲುಪಿದೆ. ಇವತ್ತು ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಕೆಲವೊಂದು ವಿಷಯಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ನಟಿ ಶೋಭಿತಾ ಶಿವಣ್ಣ ಅವರು ಅವರ ಪತಿ ಜೊತೆಗೆ ಗೋವಾ ಟ್ರಿಪ್ ಹೋಗಿದ್ರು. ಈ ಹಿಂದೆ ಒಂದು ತಿಂಗಳು ಕಳೆಯೋಕ್ಕೂ ಮುಂಚೆನೆ ಒಂದು ಗೋವಾ ಟ್ರಿಪ್ ಹೋಗಿದ್ರು. ಗೋವಾ ಟ್ರಿಪ್ ಇಂದ ಬಂದಾದ್ಮೇಲೆ ಮಂಕ್ ಆಗಿದ್ರು ಅಂತ ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಗೋವಾ ಟ್ರಿಪ್ ನಲ್ಲಿ ಪತಿಗೂ ಹಾಗೆ ಶೋಭಿತಾಗೂ ಇಬ್ರಿಗೂ ಮನಸ್ತಾಪಗಳು ಏರ್ಪಾಟಾಗಿತ್ತ? ಅವರಿಬ್ರ ಮಧ್ಯೆ ಏನಾದ್ರು ಜಗಳಗಳಾಗ್ತಿತ್ತ? ಅದೇ ಕಂಟಿನ್ಯೂ ಆಗ್ತಾ ಬಂತ? ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಕೂಡ ಪತಿ ಒಂದು ಹಾಲ್ ನಲ್ಲಿ ಕೂತು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು. ಅವರ ಪತಿ ಹೆಸರು ಸುಧೀರ್ ಅಂತ ಹೇಳಿ, ಅವರು ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ ಅಂತ ಕೂಡ ತಿಳಿದು ಬಂದಿದೆ. ಹೈದರಾಬಾದ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಹಾಗಾಗಿ ರೂಮ್ ನಲ್ಲಿ ಕೂತ್ಕೊಂಡು, ಹಾಲ್ ನಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾಗೆ ನಿದ್ರೆಗೆ ಜಾರಿದ್ರು. ಈ ಕಡೆ ನಟಿ ನಾನು ಮಲ್ಕೋತೀನಿ ಅಂತ ಹೇಳಿ ರೂಮಿಗೆ ಹೋದಂತವ್ರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದಕ್ಕೂ ಮುಂಚೆ ಇಬ್ರು ಡಿನ್ನರ್ ಕೂಡ ಮಾಡ್ಲಾಗಿದೆ ಅಂತ ಹೇಳಾಗ್ತಾ ಇದೆ. ಹಾಗಾದ್ರೆ ಇಬ್ರು ಡಿನ್ನರ್ ಆದ್ಮೇಲೆ ಜಗಳ ಮಾಡಿದ್ರ, ಅಥವಾ ಡಿನ್ನರ್ ಮಾಡ್ಬೇಕಾದ್ರೇನೆ ಅವ್ರಿಬ್ರು ಮಧ್ಯೆ ಏನಾದ್ರೂ ಮನಸ್ತಾಪಗಳು ಸೃಷ್ಟಿಯಾಗಿತ್ತಾ? ಇಬ್ರು ಏನಾದ್ರು ಜಗಳ ಮಾಡ್ತಿದ್ರ? ಈ ತರ ಅನೇಕ ಪ್ರಶ್ನೆಗಳು ಕೂಡ ಮೂಡ್ತಾ ಹೋಗುತ್ತೆ. ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಕೂಡ ಒಂದು ಡೆತ್ ನೋಟ್ ಅನ್ನ ಬರೆದಿದ್ರು. ಆ ಡೆತ್ ನೋಟ್ ಅಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಕಮಿಟ್, ಎವ್ರಿಥಿಂಗ್ ಇಸ್ ಫೈನ್ ಅಂತ. ಅಂದ್ರೆ ಎಲ್ಲಾನು ಸರಿಯಾಗಿದೆ, ನೀವೇನಾದ್ರೂ ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ರೆ ಸೂಸೈಡ್ ಮಾಡ್ಕೊಳ್ಳಿ ಅನ್ನೋ ಒಂದು ಡೆತ್ ನೋಟ್ ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಈ ಡೆತ್ ನೋಟ್ ಅನ್ನ ಶೋಭಿತಾ ಅವರೇ ಬರ್ದಿದಾರಾ, ಅಥವಾ ಅವ್ರ ಮನೇಲಿ ಇದ್ದಂತಹ ಪತಿ ಬರ್ದಿದಾರಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ರೂಮಿಗೆ ಹೋಗಿ ಬಾಗ್ಲಾಕೊಂಡು ನೇಣು ಬಿಗಿದ್ಕೊಂಡಿದ್ದಾರೆ ಅಂತಂದ್ರೆ ಆಕೆಗೆ ಎಲ್ಲಾನು ಪರ್ಫೆಕ್ಟ್ ಆಗಿದ್ದಾಗ ಯಾಕೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಹೋಗುತ್ತೆ. ಅವರ ಪತಿನೇ ಏನಾದ್ರೂ ಆಕೆಗೆ ನೇಣು ಹಾಕಿರ್ಬೋದಾ? ನೇಣು ಹಾಕಿ ಆ ಡೆತ್ ನೋಟ್ ಅನ್ನ ಬರ್ದು ಏನೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಪೋಟ್ರೆ ಮಾಡಿರ್ಬೋದಾ ಪೊಲೀಸರಿಗೆ? ಅಥವಾ ನಿಜಕ್ಕೂ ಶೋಭಿತಾ ಅವರೇ ನೇಣು ಹಾಕೊಂಡಿರ್ಬೋದಾ? ಈ ರೀತಿಯಾದಂತಹ ಅನುಮಾನಗಳು ಕಾಡ್ತಾ ಹೋಗುತ್ತೆ. ಅವರು ರೂಮಿಗೆ ಹೋಗಿ ನೇಣು ಹಾಕೊಂಡ್ಮೇಲೆ ಆ ಮನೆ ಕೆಲಸದಾಕೆ ಬಂದು ರೂಮ್ ಬಾಗ್ಲನ್ನ ತಡ್ತಾರೆ. ಹಾಗೆ ಇನ್ನೊಂದು ವಿಷಯ ಇಲ್ಲಿ ನಾವು ಗಮನಿಸ್ಬೋದು, ಆಕೆ ಫೋನ್ ನಲ್ಲಿ ದೇವರ ಹಾಡ್ಗಳನ್ನ ಕೂಡ ಹಾಕೊಂಡು ಕೇಳ್ತಾ ಇದ್ರಂತೆ. ಬೆಳಗ್ಗೆವರೆಗೂ ಆ ಹಾಡುಗಳು ಪ್ಲೇ ಆಗ್ತಾನೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ರೀತಿಯಾದಂತ ಧೈರ್ಯ ಇರ್ಲಿಲ್ವಾ ಹಾಗಾದ್ರೆ ಶೋಭಿತಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ? ಹಾಗಾಗಿ ದೇವರ ಹಾಡುಗಳನ್ನ ಕೇಳ್ತಾ ಇದ್ರ? ಕೆಲವೊಂದು ಅನುಮಾನಗಳು ನಿಜಕ್ಕೂ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊಂದಲನ ಮೂಡಿಸ್ತಾ ಹೋಗುತ್ತೆ.
ಹಾಗಾದ್ರೆ ಅವರ ಪತಿ ಏನ್ ಮಾಡ್ತಿದ್ರು? ಆಕೆ ನೇಣು ಹಾಕೊಂಡಿದ್ದು ಪತಿಗ್ ಗೊತ್ತಾಗ್ಲೇ ಇಲ್ವಾ? ಇಲ್ಲ ಗೊತ್ತಾಗದೇ ಇರೋ ರೀತಿಯಲ್ಲಿ ಶೋಭಿತಾ ಅವರು ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರಾ? ಪತಿಗೆ ಗೊತ್ತಿದ್ರೂ ಕೂಡ ಈಕೆ ಏನಾದ್ರೂ ಮಾಡ್ಕೊಂಡ್ಲಿ ಬಿಡು, ನನ್ಗ್ಯಾಕೆ ಬೇಕು ಅಂತ ಹೇಳಿ ಸುಮ್ನಾಗ್ಬಿಟ್ರಾ? ಈ ರೀತಿಯಾದಂತಹ ಅನುಮಾನಗಳು ಈಕೆಯ ಸಾವಿನ ಸುತ್ತ ಹುಟ್ತಾ ಹೋಗುತ್ತೆ. ಒಂದು ಹುತ್ತನೇ ನಿರ್ಮಾಣ ಆಗ್ಬಿಟ್ಟಿದೆ ಈಕೆಯ ಸಾವಿನ ಸುತ್ತ ಅಂತ ಹೇಳ್ಬೋದು. ಹಾಗಾದ್ರೆ ಶೋಭಿತಾ ಶಿವಣ್ಣ ಈಗ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗಚ್ಚಿಬೋಲಿ ಹೈದರಾಬಾದ್ನಲ್ಲಿ, ಈಗಾಗಲೇ ಪೊಲೀಸರು ಕೂಡ ಇದ್ರ ಮೇಲೆ ಒಂದು ತನಿಖೆನ ಆರಂಭಿಸಿದ್ದಾರೆ. ಸಾಯೋಕ್ಕೂ ಹಿಂದಿನ ದಿನ ಆಕೆಯ ಸೋದರಿ ಹತ್ರ ಕೂಡ ಫೋನ್ನಲ್ಲಿ ಮಾತನಾಡಿದ್ರಂತೆ, ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಂತ ಇದೀವಿ, ಶಿಫ್ಟ್ ಆದ್ಮೇಲೆ ನಾನು ನಟನೆ ಮಾಡ್ಬೋದು ಅನ್ನೋ ಖುಷಿಯಲ್ಲಿ ಕೂಡ ಇದ್ರಂತೆ. ಅವರ ಪತಿಗೆ ಆಕೆ ನಟಿಸೋದು ಇಷ್ಟ ಇರ್ಲಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ಅವರಿಬ್ರು ಮಧ್ಯ ಜಗಳಗಳು ಸಾಮಾನ್ಯವಾಗಿ ಆಗ್ತಾ ಇತ್ತಾ? ಯಾಕಂದ್ರೆ ತನ್ನ ಕೆರಿಯರ್ನ ಪೀಕ್ ನಲ್ಲಿ ಇರ್ಬೇಕಾದ್ರೇನೆ ಆಕೆ ಮದ್ವೆ ಆಗ್ತಾರೆ. ಅದಾದ್ಮೇಲೆ ಸಿನಿಮಾ ರಂಗದಿಂದ, ಬಣ್ಣದ ಲೋಕದಿಂದ ಸ್ವಲ್ಪ ದೂರ ಉಳಿತಾರೆ. ಹೀಗಿರ್ಬೇಕಾದ್ರೆ ಈ ಅನುಮಾನ ಕೂಡ ಮೂಡೋದ್ರು ಸಹಜ ಆಗತ್ತೆ. ಆಕೆಯ ಪತಿಗೆ, ಸುಧೀರ್ಗೆ ನಿಜಕ್ಕೂ ಇಷ್ಟ ಇರ್ಲಿಲ್ವಾ ಆಕೆ ಆಕ್ಟಿಂಗ್ ಮಾಡೋದು? ಹಾಗಾಗಿ ಅವ್ರನ್ನ ಹೈದರಾಬಾದ್ನಲ್ಲಿ ಅವರಿಬ್ರು ಶಿಫ್ಟ್ ಆಗ್ಬಿಡ್ತಾರಾ? ಹೈದರಾಬಾದ್ಗೆ ಶಿಫ್ಟ್ ಆದ್ಮೇಲೆ ಆಕೆ ಎಲ್ಲವನ್ನ ಕೂಡ ಸಹಿಸ್ಕೊಂತಾ ಇದ್ರು. ಅಂದ್ರೆ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊತಿರ್ಲಿಲ್ಲ, ಸೀರಿಯಲ್ಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಆಕೆ ಏನು ಕೆರಿಯರ್ ಪೀಕ್ ನಲ್ಲಿತ್ತು ಅದು ಕ್ರಮೇಣ ಕಮ್ಮಿ ಆಗ್ತಾ ಬಂತು. ಹಾಗಾಗಿ ಅವರು ಡಿಪ್ರೆಷನ್ಗೆ ಹೋಗಿದ್ರಾ ಅನ್ನೋದು ಕೂಡ ಇಲ್ಲಿ ಅನುಮಾನ ಮೂಡ್ತಾ ಹೋಗುತ್ತೆ. ಇನ್ನು ಅವ್ರ ಪತಿ ವಿಷಯಕ್ಕೆ ಬರೋದಾದ್ರೆ, ಅವರೊಬ್ಬ ಕಾರ್ಪೊರೇಟ್ ಎಂಪ್ಲಾಯಿ, ಸಾಫ್ಟ್ವೇರ್ ಇಂಜಿನಿಯರ್, ಅವರೊಬ್ಬ ಟೆಕ್ಕಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವರಿಬ್ರು ಮದ್ವೆ ಆಗಿದ್ದು ಒಂದು ಅನುಮಾನಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಶೋಭಿತಾ ಶಿವಣ್ಣ ಅವರ ಸಹೋದರಿ, ಅವರ ರಿಲೇಟಿವ್ ಸುಧೀರ್ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಒಂದು ಮ್ಯಾಟ್ರಿಮೋನಿ ವೆಬ್ಸೈಟ್ ನಲ್ಲಿ ಇವರಿಬ್ರಿಗೂ ಪರಿಚಯ ಆಗಿ ಒಂದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅನ್ನೋದು ಕೂಡ ತಿಳಿದು ಬಂದಿದೆ. ಇದು ಕೂಡ ಒಂದಷ್ಟು ಅನುಮಾನಗಳನ್ನ ಸೃಷ್ಟಿ ಆಗ್ತದೆ. ಇದಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ಫ್ಯಾನ್ಸ್ ಕಾಯ್ತಾ ಇದ್ದಾರೆ, ಆಕೆಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಶೋಭಿತಾ ಶಿವಣ್ಣ ಅವರ ಆತ್ಮಹತ್ಯೆ ಅಂತೂ ಎಷ್ಟೋ ಜನಕ್ಕೆ ಮನಸ್ಸಿಗೆ ನೋವುಂಟು ಮಾಡಿದೆ. ಅಂದ್ರೆ ಆಕೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ರಿಗೂ ಬೇಸರ ತಂದಿದೆ. ಮುಂದೆ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಹೊರಗಡೆ ಬರ್ಲಿವೆ ಅಂತ ಕಾದು ನೋಡ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.